ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನ್ ಮಾರುತಿ ಕಿಲೇದಾರ್. ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ಇತ್ತೀಚೆಗೆ ಒಂದು ನ್ಯೂಸ್ ತುಂಬಾ ನೋಡಿರ್ತೀರಾ. ಏನಪ್ಪಾ ಎಲ್ಲಾ ನೋಟಿಫಿಕೇಶನ್ ಸ್ಥಗಿತ ಆಗತ್ತಾ, ಯಾವ್ದು ಆರ್ಡರ್ ಬರಲ್ವಾ, ನೆಕ್ಸ್ಟ್ ನಮ್ ಜೀವನ ಏನು, ಗೌರ್ಮೆಂಟ್ ಈ ತರ ಮಾಡ್ತಿದ್ರೆ ನಮ್ ಪರಿಸ್ಥಿತಿ ಏನು ಅಂತ ತುಂಬಾ ಜನ ಭಯ ಬಿದ್ದವ್ರೆ. ಮತ್ತೆ ತುಂಬಾ ಜನ ಈ ಮೊನ್ನೆ ಹೈಕೋರ್ಟ್ ಏನ್ ಹೊರಡ್ಸೈತಲ್ಲ ಅದನ್ನ ತಪ್ಪಾಗಿ ತಿಳ್ಕೊಂಡವ್ರೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕಂದ್ರೆ ನಾವು ಅಲೆಮಾರಿ ಸಂಘದವರು ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿರ್ತಾರೆ. ಈ ಅರ್ಜಿಗೆ ಅನುಗುಣವಾಗಿ ಹೈಕೋರ್ಟ್ ಮೊನ್ನೆ ಒಂದು ತೀರ್ಪನ್ನು ಕೊಟ್ಟಿರೋದು. ಅದು ನೆಕ್ಸ್ಟ್ ಹಿಯರಿಂಗ್ ತನಕ. ನೆಕ್ಸ್ಟ್ ಹಿಯರಿಂಗ್ ಬಂದು ನವೆಂಬರ್ 13ಕ್ಕೆ ಐತೆ. ಇದು ಮುಖ್ಯವಾಗಿ ಇಲ್ಲಿ ಏನಾಗಿರೋದಂದ್ರೆ ನಿಮ್ಗೆಲ್ಲಾ ಗೊತ್ತು, ಒಳ ಮೀಸಲಾತಿನ ಡಿವೈಡ್ ಮಾಡ್ಬೇಕಂತ ಹೇಳಿ ನಾಗಮೋಹನ್ ದಾಸ್ ಅವ್ರ ಕಮಿಟಿನ ನೇಮಕ ಮಾಡಿ. ಆ ಕಮಿಟಿ ಏನ್ ಮಾಡಿತ್ತಪ್ಪ ಅಂದ್ರೆ ಒಳ ಮೀಸಲಾತಿಯಲ್ಲಿ 5 ಗುಂಪುಗಳಾಗಿ ಮಾಡಿತ್ತು. ಎ ಬಿ ಸಿ ಡಿ ಇ ಅಂತ. ಆ 5 ಗುಂಪುಗಳಿಗೆ ಅನುಪಾತದಲ್ಲಿ ಅಂದ್ರೆ 1 6 4 1 6 5 4 1ರಲ್ಲಿ ಅನುಪಾತದಲ್ಲಿ 5 ಗುಂಪುಗಳಾಗಿ ಮೀಸಲಾತಿಯನ್ನ ವರ್ಗೀಕರಣ ಮಾಡಿತ್ತು. ಆದ್ರೆ ಸರ್ಕಾರ ಏನ್ ಮಾಡಿತ್ತಂದ್ರೆ ಆ ಆದೇಶವನ್ನ ಪಬ್ಲಿಷ್ ಮಾಡಲ್ದೆ ತನ್ನದೇ ಆದ ಒಂದು ಆದೇಶವನ್ನು ಅದರಲ್ಲಿ ಎ ಬಿ ಸಿ ಅಂತ ಹೇಳಿ 3 ಗುಂಪುಗಳನ್ನಾಗಿ ಮಾಡಿ ಆ ಎ ಬಿ ಸಿ 3 ಗುಂಪುಗಳಿಗೆ 6 6 5 ಅನುಪಾತದಲ್ಲಿ ಮೀಸಲಾತಿಯನ್ನು ಹೊರಡಿಸಿತ್ತು. ಇದರಿಂದ ಅಲಿಮಾರಿ ಸಮುದಾಯದವರು, ಅದರಲ್ಲೂ ಸ್ಪೆಷಲ್ ಆಗಿ ಭೂವಿ, ಲಂಬಾನಿ, ಕೊರಮ, ಕೊರಚದವರು ಇವರು ಹೈಕೋರ್ಟ್ ನ ಮೆಟ್ಟಿಲೇರಿದ್ರು. ನಮಗೆ ಅನ್ಯಾಯವಾಗೈತೆ, ನಮಗೆ ಕರೆಕ್ಟ್ ಆಗಿ ನ್ಯಾಯ ಸಿಕ್ಕಿಲ್ಲ ಮೀಸಲಾತಿಯಲ್ಲಿ ಅಂತ ಹೇಳಿ ಅದೇ ಅರ್ಜಿನ ಮೊನ್ನೆ ವಿಚಾರಿಸ್ಬಿಟ್ಟು ಒಂದು ತಾತ್ಕಾಲಿಕವಾಗಿ ಒಂದು ಹೈಕೋರ್ಟ್, ಇನ್ನು ಇದು ಅರ್ಜಿದು ಕಂಪ್ಲೀಟ್ ಆಗಿ ಮುಗ್ದಿಲ್ಲ, ಒಂದು ತಾತ್ಕಾಲಿಕವಾಗಿ ಒಂದು ಆಜ್ಞಾಪನೆ ಹೊರಡಿಸಿದ್ದಾರೆ. ಏನಪ್ಪಾ ಅಂದ್ರೆ ಅದು ಸರ್ಕಾರ ನೋಟಿಫಿಕೇಶನ್ ಮಾಡಬಹುದು, ಎಕ್ಸಾಮು ನಡೆಸಬಹುದು, ಹೊಸ ನೋಟಿಫಿಕೇಶನ್ ಗಳನ್ನು ಮಾಡಬಹುದು, ಈಗ ಆಗಿರೋ ನೋಟಿಫಿಕೇಶನ್ ಗಳನ್ನು ಮಾಡಬಹುದು, ಹೊಸ ನೋಟಿಫಿಕೇಶನ್ ಹೊರಡಿಸಬಹುದು, ಎಕ್ಸಾಮು ಕಂಡಕ್ಟ್ ಮಾಡಬಹುದು, ಎಲ್ಲಾ ಪ್ರೋಸೆಸ್ ಮಾಡಬಹುದು. ಬಟ್ ಏನಂದ್ರೆ ಜಾಯ್ನಿಂಗ್ ಲೆಟರ್ ಕೊಡಂಗಿಲ್ಲ. ಯಾರಿಗೂ ಸೆಲೆಕ್ಷನ್ ಆದ ನಂತರ ಅವ್ರಿಗೆ ಲೆಟರ್ ಕೊಡಬೇಡಿ, ಇದು ಫೈನಲ್ ಆಗೋ ತನಕ ಯಾರಿಗೂ ಲೆಟರ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಇದನ್ನ ತುಂಬಾ ಹುಡುಗರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ನೆಕ್ಸ್ಟ್ ಎಕ್ಸಾಮೇ ಆಗಲ್ಲೇನೋ, ನೆಕ್ಸ್ಟ್ ಹೈಕೋರ್ಟ್ ತಡೆ ನೀಡ್ಬಿಡ್ತು, ನೆಕ್ಸ್ಟ್ ಎಕ್ಸಾಮ್ ಆಗಲ್ಲ, ಇನ್ನೊಂದು ವರ್ಷ ಖಾಲಿ ಕುತ್ಕೋಬೇಕು ಅಂತ ಏನಾದ್ರೂ ತಪ್ಪು ಕಲ್ಪನೆ ಮಾಡಿ ಓದಲ್ದೇ ಇರಬೇಡಿ. ದಯಮಾಡಿ ಹೇಳ್ತೀನಿ ಎಲ್ಲರಿಗೂ, ಓದಿ. ಎಕ್ಸಾಮ್ ಯಾವ್ದು ನಿಲ್ಲಲ್ಲ, ಎಲ್ಲ ಸ್ಟಾರ್ಟ್ ಆಗತ್ತೆ. ಯಾವ ನೋಟಿಫಿಕೇಶನ್ ನಿಲ್ಲಲ್ಲ, ಎಲ್ಲ ಕಂಟಿನ್ಯೂ ಆಗತ್ತೆ. ಇದ್ರಲ್ಲಿ ನೀವು ಮಧ್ಯದಲ್ಲಿ ತಲೆ ಕೆಡ್ಸ್ಕೊಂಡು ಯಾರೋ ಮಾತು ಕೇಳ್ಕೊಂಡ್ಬಿಟ್ಟು ಹೊರಗಡೆ ಓಡಾಡಿ ಓದಲ್ದೆ ಇರಕ್ ಹೋಗ್ಬೇಡಿ. ಇವಾಗ ಯಾರು ಓದ್ತಾರಲ್ಲ ಅವರೇ ಜಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್ ಹಿಯರಿಂಗು ನವೆಂಬರ್ 13ಕ್ಕೆ ಐತೆ. ಇಲ್ಲಿ ಸರ್ಕಾರನು ಆನ್ಸರ್ ಮಾಡ್ಬೇಕಾಗತ್ತೆ. ಆ ಕಡೆ ಯಾರು ಅರ್ಜಿ ಹಾಕಿದ್ರಲ್ಲ ಅಲೆಮಾರಿ ಗುಂಪಿನವರು, ಅವ್ರದ್ದು ವಾದ ವಿವಾದ ನಡೆಯುತ್ತೆ. ಈ ಪ್ರೊಸೆಸ್ ನಡೀತಾನೆ ಇರತ್ತೆ. ನೀವು ಇದನ್ನೇ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಓದಲ್ಲೇ ಇರಬೇಡಿ. ಯೂತ್ ಪಾಡಿಗೆ ನಡೀತವೆ. ಇನ್ನೊಂದು ತುಂಬಾ ಜನ ಕ್ವಶನ್, 56 ರಿಸರ್ವೇಶನ್ ಇದು ಎರಡು ಒಂದೇನಾ ಅಂತ. ಇಲ್ಲ, ಅದೇ ಬೇರೆ ಇದೇ ಬೇರೆ. 2 ಹಿಯರಿಂಗು ನವೆಂಬರ್ ಅಲ್ಲೇ ಐತೆ. ನವೆಂಬರ್ ಅಲ್ಲೇ ಇದ್ರದ್ದು ಅರ್ಜಿ ವಿಚಾರಣೆ ಆಗತ್ತೆ, ಅದರ ಅರ್ಜಿ ವಿಚಾರಣೆನೂ ಆಗತ್ತೆ. ಸೊ ದಯಮಾಡಿ ಇದನ್ನ ಯಾವ್ದು ತಲೆ ಹಾಕೋಬೇಡಿ, ನಿಮ್ ಪಾಡಿಗೆ ನೀವು ಓದಿ. ಯಾಕಂದ್ರೆ ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ತುಂಬಾ ಪ್ರಾಬ್ಲಮ್ ಆಗ್ತೈತೆ. ರಿಸರ್ವೇಶನ್ ವಿಷಯಕ್ಕೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ. ಯಾವ್ದು ತಪ್ಪಲ್ಲ ಅಲ್ಲಿ, ಯಾಕಂದ್ರೆ ಎಲ್ಲಾ ಸಮುದಾಯಗಳಿಗೆ ಅವ್ರವ್ರ ಹಕ್ಕೈತೆ. ತಮ್ಗೆ ಏನ್ ಬೇಕು, ತಮ್ಗೆ ಅನ್ಯಾಯವಾಗ್ತಿದ್ರೆ ಅದಕ್ಕೆ ಧ್ವನಿ ಎತ್ತ ಹಕ್ಕೈತೆ. ಇವಾಗ ST ಕಮ್ಯುನಿಟಿ ಅವರು ಇವಾಗ ಧ್ವನಿ ಎತ್ತವ್ರೆ. ಏನಂದ್ರೆ ನಮಗೂ ಒಳ ಮೀಸಲಾತಿಯಲ್ಲಿ ನಮಗೂ ಬೇಕು, ನಮಗೂ ಒಳ ಮೀಸಲಾತಿಯಲ್ಲಿ ಸೇರಿಸಿ ಅಂತೆ. ಅದೇ ತರ ಕುರುಬ ಸಮುದಾಯದವರು, ನಾವು ಮುಂಚೆ 1972 ತನಕ ಮುಂಚೆ ನಾವು ST ಕಮ್ಯುನಿಟಿಯಲ್ಲಿ ಇದ್ವಿ, ನಮ್ಮನ್ನ ವಾಪಸ್ ST ಕಮ್ಯುನಿಟಿಯಲ್ಲಿ ಸೇರಿಸಿ ಅಂತ ಧ್ವನಿ ಎತ್ತವ್ರೆ. ಹೀಗೆ ಇವ್ ಬರ್ತಾನೆ. ಇವ್ಗೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಓದಲ್ದೆ ಇದೆಲ್ಲ ನಮ್ಗೆ ಇದ್ ಮಾಡವ್ರೆ, ನೆಕ್ಸ್ಟ್ ನೋಟಿಫಿಕೇಶನ್ ಆಗಲ್ಲ, 2-3 ವರ್ಷ ನೋಟಿಫಿಕೇಶನ್ ಇಲ್ದೇನೆ ಇದ್ವಿ, ಈಗ ನೆಕ್ಸ್ಟ್ ಇದು ಪ್ರಾಬ್ಲಮ್ ಬಂದು ನೋಟಿಫಿಕೇಶನ್ ಆಗಲ್ಲ ಅಂತ ಭ್ರಮೆಯಲ್ಲಿ ಇರಬೇಡಿ. ದಯಮಾಡಿ ಬಟ್ ನಾನು ಇಲ್ಲಿ ಒಂದ್ ಏನ್ ಹೇಳಕ್ ಬರ್ತೀನಿ ಅಂದ್ರೆ ಸರ್ಕಾರಕ್ಕೆ ಏನು ಓದೋ ವಿದ್ಯಾರ್ಥಿಗಳಿದಾರಲ್ಲ ಇವ್ರ ಮೇಲೆ ಒಂದ್ ಸ್ವಲ್ಪನೂ ಕರುಣೆ ಇಲ್ಲ ಅಂತ ಹೇಳ್ಬೋದು ನಾನು. ತಲೆನೇ ಕೆಡ್ಸ್ಕೊಳಲ್ಲ ಅವ್ರು. ಏನ್ ಮಾಡ್ತಾರ ಹಬ್ಬ ಅಂದ್ರೆ ಹುಡುಗರು ಬಾಳ ಅಂದ್ರೆ ಫ್ರೀಡಮ್ ಪಾರ್ಕ್ ಅಲ್ಲಿ ಬಂದ್ ಕುತ್ಕೊಂಡ್ಬಿಟ್ಟು ಒಂದಿನ ಸ್ಟ್ರೈಕ್ ಮಾಡಿ ಹೋಗ್ತಾರೆ. ಅದನ್ ಬಿಟ್ರೆ ಏನ್ ಮಾಡ್ತಾರೆ? ಇದೇ ಆಗಿರೋದು. ತುಂಬಾ ಜನ ನೋಡಿದೀನಿ ನಾನು. ಈಗ ಮೊನ್ನೆ ಧಾರವಾಡಲ್ಲಿ ಏನೋ ಸ್ಟ್ರೈಕ್ ಮಾಡಿದ್ವಿ, ಏನಾಯ್ತು? ನಮ್ಮನ್ನ ಖುಷಿ ಪಡಿಸಕ್ಕೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರು, ಅದರಲ್ಲೂ ಗೊಂದಲಮಯ ನೋಟಿಫಿಕೇಶನ್ ಆಗೈತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಆಯ್ತಾ ಬಹಳ ಕಷ್ಟ ಹುಡುಗರಿಗೆ. ಈಗ ಏನ್ ಗೊತ್ತಾ, ಎಲ್ಲರೂ ಧ್ವನಿನೂ ಕೇಳ್ತಾರೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂತ ಹುಡುಗರ ಧ್ವನಿಗೆ ಯಾರು ಸಹಾಯ ಮಾಡ್ತಿಲ್ಲ. ಯಾವ ಅಪೋಸಿಟ್ ಪಕ್ಷನೂ ಬರ್ತಿಲ್ಲ, ಸಪೋರ್ಟ್ಗೆ ಯಾರು ಬರ್ತಿಲ್ಲ. ಮೇನ್ ಇದು ನೀವು ನೋಡ್ಕೋಬೇಕು. ಸರ್ಕಾರ ಕೆಲವೊಂದು ವಿಚಾರಕ್ಕೆ ಎಷ್ಟು ಬೇಗನೆ ಪ್ರತಿಕ್ರಿಯೆ ಮಾಡುತ್ತೆ ಅಂದ್ರೆ ನೀವು ಇತ್ತೀಚೆಗೆ ನೋಡಿರ್ಬಹುದು ಏನ್ ಆಗ್ತೈತೆ ಅಂತ. ನಂಗೆ ಆಕ್ಚುಲಿ ಇದು ಮಾತಾಡಕ್ ಇಷ್ಟ ಇಲ್ಲ, ಆದ್ರೂ ಇಲ್ಲಿ ನಮ್ ಕಾಂಪಿಟೇಟಿವ್ ವಿದ್ಯಾರ್ಥಿಗಳು ಅನುಭವಿಸ್ತಿರೋ ಕಷ್ಟ ನೋಡಿದಾಗ ಒಂದ್ ಮಾತಾಡ್ಬೇಕು ಅನ್ಸತ್ತೆ. ಬರೀ 2 ದಿನದಲ್ಲೇ ಗೌರ್ಮೆಂಟ್ ಕಡೆಯಿಂದ ರೆಗ್ಯುಲೇಷನ್ ಪಾಸ್ ಆಗತ್ತೆ. ಈ ಕಾಳಜಿ, ಈ ಸೀರಿಯಸ್ನೆಸ್
ನಮ್ಮ ಕಾಂಪಿಟೇಟಿವ್ ವಿದ್ಯಾರ್ಥಿಗಳ ಮೇಲೆ ಏನಕ್ಕಿಲ್ಲ ಅಂತ. ನೀವ್ ನೋಡಿದಿರ ಮೊನ್ನೆ RSS ಏನಾಯ್ತು, ಏನೇನಾಯ್ತು ವಿಷಯ ಅಂತ. ಈ ತರ ಸೀರಿಯಸ್ನೆಸ್ ಸರ್ಕಾರ ಹೆಂಗ್ ಸಡನ್ ಆಗಿ ಸೀರಿಯಸ್ ಆಗತ್ತಲ್ಲ, ನಾವೇನಾದ್ರು ಮಾಡ್ಬೇಕು ಅಂತ. ಈ ಸೀರಿಯಸ್ನೆಸ್ ನಮ್ಮ ವಿದ್ಯಾರ್ಥಿಗಳ ಮೇಲೆ ಏನಕ್ಕಿಲ್ಲ ಅಂತ ನನ್ ಕ್ವಶನ್. ಪಾಪ 3 ವರ್ಷ ಆಯ್ತು, ಯಾರಿಗೂ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಆಗ್ತಿಲ್ಲ, ಒಂದು ಜಾಬ್ ಆಗಿಲ್ಲ, ಪ್ರೊಸೆಸ್ ತುಂಬಾ ಸ್ಲೋ ಆಗೈತೆ. ಇದಕ್ಕೊಂದು ನಾವು ಸೀರಿಯಸ್ ಆಗುವ, ನಾವು ಎಲ್ಲಾ ಸರ್ಕಾರದವ್ರು ಒಟ್ಟಿಗೆ ಸೇರಿ ಇದ್ರದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ, ಅದ್ಯಾರಿಗೂ ಇಲ್ಲ. ತಲೆನೇ ಕೆಡ್ಸ್ಕೊಳಲ್ಲ. ನೀವ್ ಯಾರ ಹತ್ರ ಹೋಗಿ ಇಲ್ಲ ಅರ್ಜಿ ಕೊಡಿ, ಲೆಟರ್ ಕೊಡಿ, ಮಾಡಿ ಅಂತ ಹೇಳಿ ಹ್ಞೂ ಅಂದು ಕಳ್ಸಿಬಿಡ್ತಾರ ಅಷ್ಟೇ. ಅದ್ರ ಮುಂದೆ ಏನು ಕೇರ್ ಮಾಡಲ್ಲ. ಬಟ್ ನನ್ ಕ್ವಶನ್ ಇದೆ, ಯಾಕೆ ಅಂತ. ನಾವ್ ಒಂಥರ ಇಲ್ಲಿ ಬಲಿಯಾಗಿದೀವಿ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ನಮ್ಗೆ ಯಾರು ಕೇಳೋರೇ ಇಲ್ಲ, ಹೇಳೋರೇ ಇಲ್ಲ. ನಮ್ಗೆ ನಮ್ ಪರವಾಗಿ ಯಾರು ಧ್ವನಿ ಎತ್ತವ್ರಿಲ್ಲ. ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಸ್ಟ್ರೈಕ್ ಮಾಡಿ, ನೀವು ಫ್ರೀಡಂ ಪಾರ್ಕ್ ಅಲ್ಲಿ ನಿಮ್ಗೆ ಜಾಗ ಐತೆ, ಹೋಗಿ ಸ್ಟ್ರೈಕ್ ಮಾಡಿ ಅಂತಾರೆ. ನಾನು ತುಂಬಾ ಸಾರಿ ಹೋಗಿ ಸ್ಟ್ರೈಕ್ ಮಾಡಿದೀನಿ, ಯಾರೊಬ್ರು ಮಾತಾಡ್ಸಲ್ಲ. ಒಂದು ನ್ಯೂಸ್ ಚಾನಲ್ ಅವರು ಬರಲ್ಲ ನಮ್ಗೆ ಕವರ್ ಮಾಡಿ. ಅರ್ಧ ಗಂಟೆನ ಯಾವ ನ್ಯೂಸ್ ಚಾನಲ್ ಬರಲ್ಲ. ಯಾಕಂದ್ರೆ ನಾವು ಹೆಂಗ್ ಗೊತ್ತಾ, ದೇಶ ಕಟ್ಟಕ್ಕೆ ಯೂತ್ ಬೇಕು, ಅವ್ರ ಜೀವನ ಕಟ್ಕೊಳಕ್ ಯೂತ್ ಬೇಕು, ಯೂತ್ ಜೀವನ ಕಟ್ಕೊಲಿ ಅಂತ ಎಲ್ಲಾರು ಚೆನ್ನಾಗಿ ಹೇಳ್ತಾರೆ. ಬಟ್ ಯಾವಾಗ ಹೆಲ್ಪ್ ಮಾಡೋ ಟೈಮ್ ಬರತ್ತಲ್ಲ, ಯಾರು ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ದಯಮಾಡಿ ಯಾರ್ಯಾರನೋ ನಂಬ್ಕೊಂಡು ಏನೇನೋ ಮಾಡ್ಕೋಬೇಡಿ. ನೀಟಾಗಿ ಓದಿ, ಆಗ್ಬಹುದು ಅಂತ ಒಂದ್ ಧೈರ್ಯದಿಂದ ಓದಿ. ಅದು ಬಿಟ್ರೆ ಇನ್ನೇನ್ ಹೇಳಕೈತೆ. ಇವಾಗಿನ ಪರಿಸ್ಥಿತಿ ನೋಡಿದ್ರಲ್ಲ, ನಂಗೆ ಬೇಜಾರಾಗೋದಲ್ಲಿ ಕೆಲವೊಂದು ವಿಷಯಕ್ಕೆ ಸರ್ಕಾರ ಏನ್ ಬೇಗನೆ ಎಚ್ಚರ ಆಗತ್ತಂದ್ರೆ ಎದ್ದು ಕುತ್ಕೊಂಡ್ಬಿಡತ್ತೆ. ಇವತ್ತು ಏನಾದ್ರು ಮಾಡ್ಲೇಬೇಕು, ಇಲ್ಲ ನಿದ್ದೆ ಬರಲ್ಲ ನನ್ಗೆ ಅನ್ನತ್ತೆ. ನಂಗೆ ನಿದ್ದೆನೆ ಬರಲ್ಲ, ಇವತ್ತು ಏನಾದ್ರು ಒಂದು ಕ್ರಮ ಕೈಗೊಳ್ಳೇಬೇಕನ್ನತ್ತೆ. ಇದೇ ಕ್ರಮನ, ಇದೇ ಹುಮ್ಮಸ್ಸನ್ನ ಈ ವಿದ್ಯಾರ್ಥಿಗಳ ಮೇಲೆ ಏನಕ್ಕೆ ತೋರ್ಸಲ್ಲ? ಪಾಪ ಅವ್ರ ಜೀವನ ಹಾಳಾಗ್ತೈತೆ. 5 ವರ್ಷದಿಂದ ಜಾಬ್ ಇಂದ ಓಡಾಡ್ತಾವ್ರೆ, ಬದುಕಕ್ ಆಗ್ತಿಲ್ಲ ಅವ್ರಿಗೆ, ಊಟಕ್ ದುಡ್ಡಿಲ್ಲ. ಇವ್ರಿಗೊಂದು ಏನಾದ್ರು ಮಾಡ್ಲೇಬೇಕು ನಾವು, ಇವ್ರ ಜೀವನ ಉದ್ಧಾರ ಮಾಡ್ಬೇಕು ನಾವು ಅಂತ ಯಾಕೆ ಸರ್ಕಾರಕ್ಕೆ ಅನ್ಸಲ್ಲ ಅಂತ. ಇದ್ರ ಮುಂದೆ ನಿಮಗ್ ಬಿಟ್ಟಿದ್ದು, ಏನು ಯೋಚನೆ ಮಾಡ್ತೀರಿ ಅಂತ. ಬಟ್ ನನ್ ಸಜೆಷನ್ ಕೇಳಿದ್ರೆ ನಾನ್ ಹೇಳೋದಿಷ್ಟೇ, ಓದಿ. ಇವತ್ತಲ್ಲ ನಾಳೆ ನೋಟಿಫಿಕೇಶನ್ ಆಗತ್ತೆ, ಪ್ರೊಸೆಸ್ ಆಗತ್ತೆ, ಯಾವ್ದು ನಿಲ್ಲಲ್ಲ. ಪ್ರಾಬ್ಲಮ್ ಎಷ್ಟೇ ಬಂದ್ರು ಸಾಲ್ವ್ ಆಗೇ ಆಗ್ತವೆ. ಓದಿ, ಜಾಬ್ ಆಗತ್ತೆ. ಇದ್ರ ಮುಂದಿನ ಅಪ್ಡೇಟ್ ಈ ಮಂತ್ ಅಲ್ಲಿ 2 ಹೇರಿಂಗ್ ಐತೆ. ಇದು 2 ಹೇರಿಂಗ್ ಅಲ್ಲಿ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ನಿಮ್ಮ ಧೈರ್ಯನ ಕಳ್ಕೊಬೇಡಿ. ಯಾರ್ದೋ ತಲೆ ಕೆಡ್ಸ್ಕೊಂಡ್ಬಿಟ್ಟು ನಿಮ್ಮ ಧೈರ್ಯನ ಕಳ್ಕೊಬೇಡಿ, ನಿಮ್ ಹೋಪ್ ನ ಕಳ್ಕೊಬೇಡಿ. ಸಡನ್ ಆಗಿ ಏನಾದ್ರು ನೋಟಿಫಿಕೇಶನ್ ಎಕ್ಸಾಮ್ ಬಂದ್ಬಿಟ್ರೆ, ಸಡನ್ ಆಗಿ ನೋಟಿಫಿಕೇಶನ್ ಬಿದ್ದು ಸಡನ್ ಆಗಿ ಎಕ್ಸಾಮ್ ಬಂದ್ಬಿಟ್ರೆ ಕಂಗಾಲಾಗ್ಬಿಡ್ತೀರಾ. ಏನು ಓದಿಲ್ಲ ಅಂತ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ಬೇರೆ ಯಾವ್ದು ತಲೆಗೆ ಹಾಕೊಳ್ದೆ ಚೆನ್ನಾಗಿ ಓದಿ. ಮುಂದೆ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ತಿಳಿಸ್ತೀನಿ ನಾನು. ಚಾನಲ್ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.